ಧರ್ಮಸ್ಥಳದ ನಿತ್ಯವಾದ ಶಾಂತಿಯ ಜಾಗದಲ್ಲಿ ಇಂದು ನಡೆಯಲ್ಪಟ್ಟ ಘಟನೆಯು ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಬೆಳಿಗ್ಗೆ ಅಂದಾಜು 9 ಗಂಟೆ ಸುಮಾರಿಗೆ ಧರ್ಮಸ್ಥಳದ ಮುಖ್ಯ ರಸ್ತೆಯಲ್ಲಿ ನಗ್ನವಾಗಿ ಓಡಿಕೊಂಡು ಬರ್ತಾ ಇದ್ದ ಒಬ್ಬ ಯುವತಿಯನ್ನು ಕಂಡು ಜನರಲ್ಲಿ ತೀವ್ರ ಆತಂಕ ಮೂಡಿತು. ಆಕೆಯ ಮುಖದಲ್ಲಿ ಭಯ, ತೊಂದರೆ ಮತ್ತು ರಕ್ಷಣೆಗೆ ಬೇಡಿಕೆ ಇರುವ ಸಂಕೇತಗಳು ಸ್ಪಷ್ಟವಾಗಿದ್ವು. ಕೆಲವರು ಮೊಬೈಲ್ ತೆಗೆಯಲು ಮುಂದಾದರೆ ಕೆಲವರು ಆಕೆಯ ಮೇಲೆ ಬಟ್ಟೆ ಹಾಕಲು ಓಡಿದ್ರು. ಆದರೆ ಆಕೆಯ ಹಿಂದೆ 4 ಯುವಕರು ಬೈಕ್ನಲ್ಲಿ ಬೆನ್ನಟ್ಟುತ್ತಿದ್ದುದು ದೃಷ್ಟಿಗೆ ಬಂತು. ಆಕೆಯ ಹೆಸರು ಸತೀಶ್ ಟರಿ. ಇಲ್ಲಿ ಹೆಸರು ಬದಲಾಯಿಸಲಾಗಿದೆ, ಯಾಕೆಂದರೆ ಆಕೆ ಮೂಲತಃ ಕೇರಳದ ಮಲಪ್ಪುರಂ ಒಂದು ಜಿಲ್ಲೆಗೆ ಸೇರಿದ ಆಕೆ ಕೆಲವು ದಿನಗಳ ಹಿಂದೆ ತನ್ನ ಗೆಳೆಯನೊಂದಿಗೆ ಧರ್ಮಸ್ಥಳಕ್ಕೆ ಬಂದಿದ್ಲು. ಆದರೆ ಗೆಳೆಯ ಎಂದು ಹೇಳಿದ್ದ ವ್ಯಕ್ತಿ ಮತ್ತು ಆತನ ಸ್ನೇಹಿತರು ಆಕೆಯನ್ನು ತೊಂದರೆ ಮಾಡುವ ನಿರ್ಧಾರದಲ್ಲಿ ಇದ್ರು ಎಂಬ ಶಂಕೆ ಈಗ ದೃಢವಾಗಿದೆ. ಆಕೆಯನ್ನು ಒಂದು ಮನೆಗೆ ಕರೆದೊಯ್ದು ಬಲವಂತವಾಗಿ ಆಕೆಗೆ ಕೆಟ್ಟ ರೀತಿಯಾಗಿ ನಡೆಸಿಕೊಂಡಿದ್ರು. ಯುವತಿ ನಗ್ನವಾಗಿ ಓಡಿಕೊಂಡಿದ್ದು ಆಕೆಗೆ ಸಂಬಂಧಿಸಿದ ಮಾನಸಿಕ ಮತ್ತು ದೈಹಿಕ ಪೀಡೆಯ ಪ್ರತಿಫಲ. ಆಕೆಯ ಹೇಳಿಕೆಯ ಅನುಸಾರ 4 ಯುವಕರು ಆಕೆಯನ್ನು ಬಲವಂತವಾಗಿ ಆ ಮನೆಯಲ್ಲಿ ಇರಿಸಿ ಮಾನಸಿಕವಾಗಿ ಪೀಡಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಆಕೆ ಯಾವುದೇ ಸಮಯದಲ್ಲಾದರೂ ತಪ್ಪಿಸಿಕೊಂಡು ಹೊರಗೆ ಬರಲು ಪ್ರಯತ್ನ ಮಾಡ್ತಾ ಇದ್ಲು. ಇಂದು ಮುಂಜಾನೆ ಮನೆಯ ಬಾಗಿಲು ತೆಗೆದು ಕ್ಷಣದಲ್ಲಿ ಈಕೆ ಹೊರಗೆ ಓಡಿ ಬಂದ್ಲು. ಧರ್ಮಸ್ಥಳದ ಸ್ಥಳೀಯರು ತಕ್ಷಣವೇ ಆಕೆಗೆ ಸಹಾಯ ಮಾಡಿ ಬಟ್ಟೆ ಒದಗಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಪೊಲೀಸರು ಕೂಡ ತಕ್ಷಣ ಚುರುಕಾಗಿ ಕಾರ್ಯನಿರ್ವಹಿಸಿ ಆಕೆಗೆ ವೈದ್ಯಕೀಯ ಸಹಾಯ ಕೂಡ ಒದಗಿಸಿದ್ರು. ಆಕೆಯ ಪ್ರಾಥಮಿಕ ವೈದ್ಯಕೀಯ ಪರೀಕ್ಷೆಯ ಬಳಿಕ ಪೊಲೀಸರು ತನಿಖೆ ಪ್ರಾರಂಭವಾಗಿದೆ. ಆಕೆಯ ಹೇಳಿಕೆಯ ಆಧಾರದ ಮೇಲೆ 4 ಆರೋಪಿಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಸ್ಥಳೀಯ ಸಿಐಡಿ ಕೂಡ ಹಸ್ತಕ್ಷೇಪ ಮಾಡಿದ್ದು ಪ್ರತ್ಯೇಕ ತನಿಖೆ ಆರಂಭವಾಗಿದೆ. ಈ ಘಟನೆ ಧರ್ಮಸ್ಥಳದ ಇಮೇಜ್ಗೆ ತೀವ್ರ ಆಘಾತ ನೀಡಿದ್ದು, ದೇವಾಲಯದ ಪ್ರವೇಶದ ಸುತ್ತಲೂ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಪೊಲೀಸ್ ವರದಿ ನಿರೀಕ್ಷಣೆ ಮಾಡ್ತಾ ಇದೆ. ಕೆಲವರು ಇದರ ಹಿಂದೆ ಮಾಫಿಯಾ ಲಿಂಕ್ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಶೆಲ್ಟರ್, ಮಾದಕ ವಸ್ತು ವ್ಯಾಪಾರಿಗಳು ಇಲ್ಲಿನ ಕೆಲ ಕಿಡಿಗೇಡಿಗಳಿಂದ ನಡೆಯುತ್ತಿರುವ ಅನುಮಾನಗಳು ಈಗ ಮತ್ತೆ ಬಲಪಡಿದಿವೆ. ಘಟನೆಗೆ ಸಂಬಂಧಿಸಿದ ವಿಡಿಯೋ ಕ್ಲಿಪ್ಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು, ಮಹಿಳೆಯ ಗೌರವ ಹಾನಿಯಾಗದಂತೆ ಸಾರ್ವಜನಿಕರಿಂದ ಶಿಷ್ಟ ರೀತಿಯಲ್ಲಿ ವರ್ತಿಸಬೇಕು ಅಂತ ಪೊಲೀಸರು ವಿನಂತಿ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಯಾವುದೇ ತೊಂದರೆಗಳಿಗೆ ಒಳಗಾದ ಮಹಿಳೆಗೆ ಸಂಪೂರ್ಣ ರಕ್ಷಣೆ ನೀಡಲಾಗ್ತಾ ಇದೆ. ಧರ್ಮಸ್ಥಳ ಪೊಲೀಸ್ ಠಾಣೆ ಅಧಿಕಾರಿಗಳ ಪ್ರಕಾರ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು. ಕೇವಲ ಇದೊಂದೇ ಘಟನೆಯಲ್ಲ, ಇತ್ತೀಚೆಗೆ ಧರ್ಮಸ್ಥಳದ ಸುತ್ತಲೂ ಈ ರೀತಿಯ ಆಕಸ್ಮಿಕ ಗಂಭೀರ ಘಟನೆಗಳು ಹೆಚ್ಚಾಗ್ತಾ ಇರೋದು ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ. ಭಕ್ತರ ಪವಿತ್ರತೆಯ ಭಾವನೆಗೆ ಧಕ್ಕೆ ಉಂಟಾಗದಂತೆ ಪೊಲೀಸರು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತೂ ನಗ್ನವಾಗಿ ಓಡಿ ಬಂದ ಯುವತಿಯು ತನ್ನ ಶಕ್ತಿಯಿಂದ ಆ ಪೀಡೆಗಳಿಂದ ತಪ್ಪಿಸಿಕೊಳ್ಳಲು ಮಾಡಿದ ಸಾಹಸ ಇವತ್ತು ಸಾಮಾಜಿಕ ಜಾಲತಾಣ ಮತ್ತು ಆಕೆಯ ಜವಾಬ್ದಾರಿ ಮತ್ತು ಮಹಿಳಾ ಭದ್ರತೆ ಎಂಬ 2 ದೊಡ್ಡ ಪ್ರಶ್ನೆಗಳನ್ನು ಸಮಾಜಕ್ಕೆ ಎತ್ತಿ ತೋರಿಸಿದೆ. ಇದು ಕೇವಲ ಧರ್ಮಸ್ಥಳದ ವಿಚಾರವಲ್ಲ, ಇಡೀ ಸಮಾಜದ ನೈತಿಕತೆ ಮತ್ತು ಜಾಗೃತಿಗಾಗಿ ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳಬಹುದು.